ನೋಡುವಷ್ಟು ನೋಡಾಯಿತು, ಕಾಯುವಷ್ಟು ಕಾಯ್ದಾಯಿತು. ಚೈತ್ರಾ ಕುಂದಾಪುರ ಅವರು ಈಗ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಾಯಿತು, ನಮಗೆ ಸಿಕ್ಕು ಕೂಡ ಆಯಿತು. ಸೊ ಚೈತ್ರಾ ಕುಂದಾಪುರ ಅವರು ನಮ್ಮ ಜೊತೆ ಇದ್ದಾರೆ, ಫೈರ್ ಬ್ರ್ಯಾಂಡ್. ಸೊ ಅವ್ರನ್ನ ಮಾತನಾಡ್ಸೋಣ ಏನು ಹೇಳ್ತಾರೆ ಅಂತ. ಚೈತ್ರಾ ಅವರೇ, ಸಖತ್ತಾಗಿ ಆಡಿದ್ರಿ. ಸೊ ಏನು ನಿಮ್ಮ ಫಸ್ಟ್ ರಿಯಾಕ್ಷನ್ ಇಷ್ಟು ದಿನದ ಜರ್ನಿ? 100 ಡೇಸ್ ಅಲ್ಲ? 105 ದಿನ ಪೂರ್ತಿ ಮಾಡಿದ್ದೇನೆ. ಖುಷಿ ಇದೆ, ಒಂದು ಸಾರ್ಥಕ ಪ್ರಯಾಣ ಅಂತ ಒಂದು ಏನೊಂದು ತೃಪ್ತಿಯಿಂದ ಹೊರಗಡೆ ಬಂದಿದ್ದೇನೆ. ಹೇಗಿತ್ತು ಜರ್ನಿ? ಅಂದರೆ ಹೋಗ್ಬೇಕಿದ್ರೆ ಸ್ವಲ್ಪ ನಿಮಗೆ ಹೇಳ್ತಾ ಇದ್ರಿ, ನನಗೆ ಅಷ್ಟು ಡೌಟ್ ಇತ್ತು, ಬರೋದಕ್ಕೆ ಡೈಲಾಮ ಇತ್ತು ಅಂತ ಹೇಳ್ಬಿಟ್ಟು. ಸೊ ಈಗ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಹೌದು, ನಾನು ಕರೆಕ್ಟಾಗಿರೋ ಡಿಸಿಷನ್ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು? ಖಂಡಿತ. ನಾನು ಬಹಳ ಗೊಂದಲದಲ್ಲೇ ಬಂದಿದ್ದೆ. ಒಂದು ಆತಂಕ ಸಹಜವಾಗಿರುತ್ತೆ, ಯಾಕಂದರೆ ನಾವು ಆ ಕ್ಷೇತ್ರದಲ್ಲಿ ಕೆಲಸ ಮಾಡದೇ ಇರೋ ಕಾರಣಕ್ಕೆ ಒಂದು ಸಹಜವಾದ ಆತಂಕವನ್ನು ಹೊತ್ಕೊಂಡೇ ಹೋಗಿದ್ದೆ. ಅಲ್ಲಿ ಬೆರೆಯೋದ್ರ ಬಗ್ಗೆ ನನಗೆಲ್ಲೋ ಒಂದು ಬಹಳ ದೊಡ್ಡ ಭಯ ಇತ್ತು, ಹೇಗೆ ಬೆರಿತೀನೋ ಏನೋ ಅನ್ನೋದು. ಆ ವಾತಾವರಣಕ್ಕೆ ಬಹಳ ಬೇಗ ಹೊಂದ್ಕೊಂಡೆ ಮತ್ತು ಜೀವಿಸಿದ್ದೇನೆ. ಆ ಖುಷಿ ಇದೆ, ಒಂದು ಖುಷಿಯಿಂದ ನಕ್ಕಿದ್ದೇನೆ, ಬೇಸರ ಆದಾಗ ಹತ್ತಿದ್ದೇನೆ, ಅದೆಲ್ಲವನ್ನು ಕೂಡ ಬಹಳ ಸಹಜವಾಗಿ ಮಾಡಿದ್ದೇನೆ. ಸೊ ಅದನ್ನು ಜನ ಕೂಡ ಇಷ್ಟಪಟ್ಟಿದ್ದಾರೆ. ಸೊ ಆ ವಿಚಾರದಲ್ಲಿ ಒಂದು ಸಮಾಧಾನ ಇದೆ ಅಂತ. ಎಲ್ಲೋ ಒಂದು ಕಡೆ ಚೈತ್ರಾ ಅವರು ಏನು ಬಿಗ್ ಬಾಸ್ ಮನೆಗೆ ಹೋದಾಗ, ನಾವು ಈ ಬಿಗ್ ಬಾಸ್ ಹಳೆ ಕಂಟೆಸ್ಟೆಂಟ್ಗಳ ಹತ್ರ ಕೇಳಿದಾಗ ಚೈತ್ರಾ ಅವರು ಟಾಪ್ 5 ಕಂಟೆಸ್ಟೆಂಟಲ್ಲಿ ಇದ್ದೇ ಇರ್ತಾರೆ ಒಬ್ಬರಾಗಿ ಅಂತ ಎಲ್ಲರೂ ಹೇಳಿರೋ ಮಾತಂತೂ ಅದೇ. ಯಾರು ಕೂಡ ಇರಲ್ಲ ಅಂತ ಒಬ್ಬರು ಹೇಳಿಲ್ಲ. ಸೊ ಯಾಕೆ, ಎಲ್ಲಿ ಮಿಸ್ ಆಯಿತು ಅಂತ? ನನಗೆ ಈಗ ನೀವು ಹೇಳ್ತಾ ಇರೋದನ್ನ ಕೇಳೇ ಆಶ್ಚರ್ಯ ಆಗ್ತಿದೆ. ನನಗೆ ಮನೆ ಒಳಗಡೆ ಇದ್ದಾಗ ಎಲ್ಲರೂ ಏನು ಭಾವನೆ ಕೊಡ್ತಿದ್ರು, ಇವಳು ವೀಕ್ ಕಂಟೆಸ್ಟೆಂಟು, ಕಸದ ಬುಟ್ಟಿಗೆ ಎಸೆಯೋದ್ರಿಂದ ಹಿಡಿದು, ಕಷಾಯ ಕೊಡೋದ್ರಿಂದ ಹಿಡಿದು, ನಾಮಿನೇಟ್ ಮಾಡೋದು, ಎಲ್ಲಕ್ಕೂ ಕೊಡ್ತಿದ್ರೆ. ಯಾಕಂದ್ರೆ ಇವಳು ವೀಕ್ ಕಂಟೆಸ್ಟೆಂಟ್, ಇವಳು ಆಡಲ್ಲ, ಇವಳದ್ದು ಎಂಟರ್ಟೈನ್ಮೆಂಟ್ ಇಲ್ಲ, ಇವಳು ಟಾಸ್ಕ್ ಆಡೋಕ್ಕೆ ಬರಲ್ಲ, ಬರೀ ಮಾತಾಡ್ತಾರೆ ಅನ್ನೋದೇ ಎಲ್ರಿಗೂ ಕಾಣಿಸ್ತಿದ್ದು. ಅಂದರೆ ನನಗೆ ಈಗ ಅರ್ಥ ಆಗ್ತಿರೋದೇನಂದ್ರೆ, ಬಿಗ್ ಬಾಸ್ ಮನೆ ಒಳಗಡೆ ಇರೋರಿಗೆ ಏನು ಕಾಣಿಸುತ್ತೆ ಹಾಗೆ ಜನ ಅದನ್ನು ತಗೊಳ್ಳೋದಿಲ್ಲ. ಸೊ ಎಲ್ಲರೂ ನಾನು ಟಾಪ್ 5ನಲ್ಲಿ ಇರ್ತೀನಿ ಅನ್ನೋವಂಥದ್ದೇನು ಭರವಸೆ ಇಟ್ಕೊಂಡಿದ್ರು, ಆ ಭರವಸೆಗೆ ನನಗೆ ಖುಷಿ ಇದೆ. ಅಂದ್ರೆ ಕನಿಷ್ಠ ಜನ ನನ್ನನ್ನು ಕಳಿಸ್ಕೊಟ್ಟವ್ರು ಯಾರಿದ್ದಾರೆ, ಸೊ ಅವರ ನಿರೀಕ್ಷೆಯನ್ನು ನಾನು ಹುಸಿ ಮಾಡಿಲ್ಲ ಅನ್ನೋದೊಂದು ಭರವಸೆ ಇದೆಯಲ್ಲ, ಅದಕ್ಕೆ ನನಗೆ ಖುಷಿ ಇದೆ.